ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನೆಲೆಗೆರೆ ಬಾಲು, ರಾಜ್ಯ ಒಕ್ಕಲಿಗ ಸಂಘ ಖಜಾಂಚಿ. ಬಂಧುಗಳೇ, ಸಮಸ್ತ ನಾಡಿನ ಕುಲ ಬಾಂಧವರಿಗೆ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಶುಭಾಶಯನ ಕೋರುತ್ತಾ, ಬಂಧುಗಳೇ, 27/6/2025 ತಾರೀಕು ನಮ್ಮ ಸಂಘದ ಆವರಣದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ನಾಡಿನ ಬೆಂಗಳೂರಿನ ಕಟ್ಟಿದಂತ ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮವನ್ನ ನಮ್ಮ ಸಂಘದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಸಮಸ್ತ ನಮ್ಮ ಬೆಂಗಳೂರಿನ ನಾಗರಿಕರು, ನಮ್ಮ ಕುಲ ಬಾಂಧವರು, ಎಲ್ಲ ಸಂಘ ಸಂಸ್ಥೆಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತೀನಿ. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಕುಲಗುರುಗಳಾದಂಥ ಶ್ರೀ 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 ನಿರ್ಮಲನಾಥ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಸ್ಫಟಿಕಪುರಿ ಸಂಸ್ಥಾನ ಮಠದ ನಮ್ಮ ಜಗದ್ಗುರುಗಳಾದಂಥ ಶ್ರೀ 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 ನಂಜಾವಧೂತ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಠದ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಪರಮ ಪೂಜ್ಯ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರು ಆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಆಗಮಿಸಬೇಕು. ಹಾಗೆ ನಮ್ಮ ಗಣ್ಯರಾದಂಥ ನಮ್ಮ ನಾಡಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರನ್ನ ಈ ಸಂದರ್ಭದಲ್ಲಿ ಅವರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ಕೇಳ್ಕೊತೀವಿ, ಅವರ ಆಶೀರ್ವಾದದೊಂದಿಗೆ. ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರು, ಕೇಂದ್ರ ಸಚಿವರು, ಹಾಗೆ ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಶ್ರೀಯುತ ಅಶೋಕ್ ಅವರು, ನಮ್ಮ ಸರ್ಕಾರದ ವಿರೋಧ ಪಕ್ಷ ನಾಯಕರು, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಅವರೆಲ್ಲರ ಸಹಕಾರದೊಂದಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವನ ಈ ಸಂಘದಲ್ಲಿ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ಆಚರಿಸ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು, ಕುಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ. ನಮ್ಮ ಕೆಂಪೇಗೌಡರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಬಾಳು ಸಮಪಾಲು ಅಂತೇಳಿ ನಮ್ಮ ಕುವೆಂಪುರು ಹೇಳ್ದ ಹಾಗೆ ಕೆಂಪೇಗೌಡರು ಎಲ್ಲ ಸಮುದಾಯಕ್ಕೂ ಆದ್ಯತೆಯನ್ನು ಕೊಟ್ಟು ಎಲ್ಲ ಒಂದು ಪೇಟೆಗಳನ್ನು ಕಟ್ಟಿಕೊಟ್ಟಂಥ ಕೀರ್ತಿ ನಮ್ಮ ಕೆಂಪೇಗೌಡರಿಗೆ ಬರ್ತದೆ. ರಾಜ್ಯ ಒಕ್ಕಲಿಗ ಸಂಘ ಸಹಿತ ಹೆಸರಿಗೆ ಒಕ್ಕಲಿಗ ಸಂಘ ಆದರೂ ಸಹಿತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಸರ್ವರಿಗೂ ಶಿಕ್ಷಣ, ಸರ್ವರಿಗೂ ಆರೋಗ್ಯ ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಮಾಡ್ತಾ ಇದೆ, ಮುಂದೇನೂ ಸಹಿತ ಮಾಡ್ತದೆ. ಆದ್ದರಿಂದ ನಾವೆಲ್ಲ ನಮ್ಮ ಕುಲ ಬಾಂಧವರಿಗೆ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವಕ್ಕೆ ಶುಭಾಶಯವನ್ನು ಕೋರ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾಡನ್ನು ಕಟ್ಟೋಣ, ನಮ್ಮ ಕುಲ ಬಾಂಧವರನ್ನು ಕಾಪಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯ. ನಮಸ್ಕಾರ. ಜೈ ಒಕ್ಕಲಿಗ.